ಅಧ್ಯಾಯ 2. ಉಪಮನ್ಯು ಶ್ರೀಕೃಷ್ಣನಿಗೆ ಪಾಶುಪತ ಜ್ಞಾನವನ್ನು ಉಪದೇಶಿಸಿದುದು. ಋಷಿಗಳು ಕೇಳಿದರು, ಪಾಶುಪತ ಜ್ಞಾನವು ಯಾವುದು? ಭಗವಾನ್ ಶಿವನು ಪಶುಪತಿಯು ಹೇಗೆ? ಅನಾಯಾಸವಾಗಿಯೇ ಮಹಾನ್ ಕರ್ಮಗಳನ್ನು ಮಾಡುವ ಭಗವಾನ್ ಶ್ರೀಕೃಷ್ಣನು ಉಪಮನ್ಯುವಿನಲ್ಲಿ ಹೇಗೆ ಪ್ರಶ್ನಿಸಿದ್ದನು? ವಾಯುದೇವರೇ, ತಾವು ಸಾಕ್ಷಾತ್ ಶಂಕರನ ಸ್ವರೂಪರಾಗಿರುವಿರಿ. ಅದಕ್ಕಾಗಿ ಇದೆಲ್ಲವನ್ನು ತಿಳಿಸಿರಿ. 3 ಲೋಕಗಳಲ್ಲಿ ನಿಮ್ಮಂತೆ ಈ ಮಾತನ್ನು ತಿಳಿಸುವವರು ಬೇರೆ ಯಾರೂ ಸಮರ್ಥರಿಲ್ಲ. ಸೂತ ಪುರಾಣಿಕರು ಹೇಳಿದರು. ಆ ಮಹರ್ಷಿಗಳ ಮಾತನ್ನು ಕೇಳಿ ವಾಯುದೇವರು ಭಗವಾನ್ ಶಂಕರನನ್ನು ಸ್ಮರಿಸಿ ಹೀಗೆ ಉತ್ತರಿಸಲು ಪ್ರಾರಂಭ ಮಾಡಿದರು. ವಾಯುದೇವರು ಹೇಳುತ್ತಾರೆ, ಮಹರ್ಷಿಗಳೇ, ಹಿಂದೆ ಶ್ರೀಕೃಷ್ಣ ರೂಪಧಾರಿ ಭಗವಾನ್ ವಿಷ್ಣುವು ತನ್ನ ಆಸನದಲ್ಲಿ ಕುಳಿತಿದ್ದ ಮಹರ್ಷಿ ಉಪಮನ್ಯುವಿಗೆ ನಮಸ್ಕರಿಸಿ ನ್ಯಾಯವಾದ ಈ ಪ್ರಶ್ನೆಯನ್ನು ಕೇಳಿದನು. ಶ್ರೀಕೃಷ್ಣನು ಹೇಳಿದನು, ಪೂಜ್ಯರೇ, ಭಗವಾನ್ ಮಹಾದೇವನು ಪಾರ್ವತೀ ದೇವಿಗೆ ಉಪದೇಶಿಸಿದ ದಿವ್ಯ ಪಾಶುಪತ ಜ್ಞಾನ ಹಾಗೂ ತನ್ನ ಸಂಪೂರ್ಣ ವಿಭೂತಿಗಳಿಂದ ಮಹಾದೇವನು ಪಶುಪತಿ ಹೇಗಾದನು? ಪಶುವೆಂದು ಯಾರನ್ನು ಹೇಳುತ್ತಾರೆ? ಆ ಪಶುಗಳು ಯಾವ ಪಾಶದಿಂದ ಬಂಧಿತರಾಗುತ್ತಾರೆ ಮತ್ತೆ ಹೇಗೆ ಅದರಿಂದ ಮುಕ್ತರಾಗುತ್ತಾರೆ ಎಂಬುದನ್ನು ನಾನು ಕೇಳಬೇಕೆಂದು ಇಚ್ಛಿಸುವೆನು. ಮಹಾತ್ಮ ಶ್ರೀಕೃಷ್ಣನು ಹೀಗೆ ಕೇಳಿದಾಗ ಶ್ರೀಮಾನ್ ಉಪಮನ್ಯು ಮಹಾದೇವನಿಗೆ ಹಾಗೂ ಪಾರ್ವತೀ ದೇವಿಗೆ ಪ್ರಣಾಮ ಮಾಡಿ ಅವನ ಪ್ರಶ್ನೆಗನುಸಾರ ಉತ್ತರಿಸಲು ಪ್ರಾರಂಭಿಸಿದರು. ಉಪಮನ್ಯು ಹೇಳಿದನು, ದೇವಕಿ ನಂದನನೇ, ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗೆ ಇರುವ ಜಗತ್ತಿನ ವಶವರ್ತಿ ಚರಾಚರ ಪ್ರಾಣಿಗಳೆಲ್ಲವೂ ಭಗವಾನ್ ಶಿವನ ಪಶುಗಳೆಂದು ಹೇಳಲಾಗಿದೆ. ಅವುಗಳ ಪತಿಯಾದ್ದರಿಂದ ದೇವೇಶ್ವರ ಶಿವನಿಗೆ ಪಶುಪತಿ ಎಂದು ಹೇಳುವರು. ಆ ಪಶುಪತಿಯು ತನ್ನ ಪಶುಗಳನ್ನು ಮಲ ಮತ್ತು ಮಾಯೆ ಮುಂತಾದ ಪಾಶಗಳಿಂದ ಬಂಧಿಸುವನು. ಭಕ್ತಿಪೂರ್ವಕ ಪಶುಗಳಿಂದ ಆರಾಧಿತನಾದ ಶಿವನು ಸ್ವತಃ ಅವರನ್ನು ಪಾಶಗಳಿಂದ ಮುಕ್ತಗೊಳಿಸುವನು. ಇರುವ 24 ತತ್ವಗಳು ಮಾಯೆಯ ಕಾರ್ಯ ಹಾಗೂ ಗುಣಗಳಾಗಿವೆ. ಅದನ್ನೇ ವಿಷಯವೆಂದು ಹೇಳುವರು. ಜೀವಿಗಳನ್ನು ಪಶುಗಳನ್ನು ಕಟ್ಟುವ ಪಾಶಗಳು ಅವೇ ಆಗಿವೆ. ಈ ಪಾಶಗಳ ಮೂಲಕ ಬ್ರಹ್ಮನಿಂದ ಹಿಡಿದು ಕೀಟಗಳವರೆಗೆ ಸಮಸ್ತ ಪಶುಗಳನ್ನು ಬಂಧಿಸಿ ಮಹೇಶ್ವರ ಪಶುಪತಿ ದೇವನು ಅವರಿಂದ ತನ್ನ ಕಾರ್ಯವನ್ನು ಮಾಡಿಸಿಕೊಳ್ಳುವನು. ಆ ಮಹೇಶ್ವರನ ಆಜ್ಞೆಯಿಂದ ಪ್ರಕೃತಿಯು ಪುರುಷೋಚಿತ ಬುದ್ಧಿಗೆ ಜನ್ಮ ನೀಡುವಳು. ಬುದ್ಧಿಯು ಅಹಂಕಾರವನ್ನು ಪ್ರಕಟಿಸುವುದು ಹಾಗೂ ಅಹಂಕಾರವು ಕಲ್ಯಾಣಮಯ ದೇವಾದಿದೇವ ಶಿವನ ಆಜ್ಞೆಯಿಂದ 11 ಇಂದ್ರಿಯಗಳನ್ನು ಮತ್ತು 5 ತನ್ಮಾತ್ರೆಗಳನ್ನು ಉತ್ಪನ್ನ ಮಾಡುತ್ತದೆ. ತನ್ಮಾತ್ರೆಗಳು ಅದೇ ಮಹೇಶ್ವರನ ಮಹಾನ್ ಶಾಸನದಿಂದ ಪ್ರೇರಿತರಾಗಿ ಕ್ರಮವಾಗಿ 5 ಮಹಾಭೂತಗಳನ್ನು ಉತ್ಪನ್ನ ಮಾಡುತ್ತವೆ. ಅವೆಲ್ಲ ಮಹಾಭೂತಗಳು ಶಿವನ ಆಜ್ಞೆಯಿಂದ ಬ್ರಹ್ಮದಿಂದ ಹಿಡಿದು ತೃಣದವರೆಗಿನ ದೇಹಧಾರಿಗಳ ದೇಹಗಳನ್ನು ಸೃಷ್ಟಿಸುತ್ತವೆ. ಬುದ್ಧಿಯು ಕರ್ತವ್ಯವನ್ನು ನಿಶ್ಚಯಿಸುತ್ತದೆ ಮತ್ತು ಅಹಂಕಾರವು ಅಭಿಮಾನವನ್ನು ತಾಳುತ್ತದೆ. ಚಿತ್ತವು ಚೈತನ್ಯಮಯವಾಗಿದ್ದು ಮನಸ್ಸು ಸಂಕಲ್ಪ ವಿಕಲ್ಪಾತ್ಮಕವಾಗಿದೆ. ಶ್ರವಣವೇ ಮೊದಲಾದ ಜ್ಞಾನೇಂದ್ರಿಯಗಳು ಬೇರೆ ಬೇರೆ ಶಬ್ದಾದಿ ವಿಷಯಗಳನ್ನು ಗ್ರಹಿಸುತ್ತವೆ. ಅವು ಮಹಾದೇವನ ಆಜ್ಞಾಬಲದಿಂದ ಕೇವಲ ತನ್ನದೇ ಆದ ವಿಷಯಗಳನ್ನು ಗ್ರಹಿಸುತ್ತವೆ. ವಾಣಿಯೇ ಮೊದಲಾದವುಗಳು ಕರ್ಮೇಂದ್ರಿಯಗಳು. ಅವು ಶಿವನ ಇಚ್ಛೆಯಿಂದ ತಮಗೆ ನಿಯತ ಮಾತನಾಡುವುದೇ ಆದಿ ಕರ್ಮವನ್ನೇ ಮಾಡುತ್ತವೆ. ಇವೆಲ್ಲವೂ ಭಗವಾನ್ ಶಂಕರನ ಗುರುತರ ಆಜ್ಞೆಯನ್ನು ಉಲ್ಲಂಘಿಸುವುದು ಸಂಭವವಿಲ್ಲ. ಪರಮೇಶ್ವರ ಶಿವನ ಶಾಸನದಿಂದಲೇ ಆಕಾಶವು ಸರ್ವವ್ಯಾಪಿಯಾಗಿ ಸಮಸ್ತ ಪ್ರಾಣಿಗಳಿಗೆ ಅವಕಾಶವನ್ನು ಕಲ್ಪಿಸುತ್ತದೆ. ವಾಯುತತ್ವವು ಪ್ರಾಣವೇ ಆದಿ ನಾಮಭೇದಗಳಿಂದ ಒಳಗೆ ಹೊರಗೆ ಸಂಪೂರ್ಣ ಜಗತ್ತನ್ನು ಧರಿಸಿಕೊಂಡಿದೆ. ಅಗ್ನಿತತ್ವವು ದೇವತೆಗಳಿಗೆ ಹವ್ಯವನ್ನು ಮತ್ತು ಕವ್ಯಭೋಜಿ ಪಿತೃಗಳಿಗೆ ಕವ್ಯವನ್ನು ತಲುಪಿಸುತ್ತದೆ. ಜೊತೆಗೆ ಮನುಷ್ಯರಿಗೆ ಪಾಕವೇ ಆದಿ ಕಾರ್ಯವನ್ನು ಮಾಡುತ್ತದೆ. ಜಲವು ಎಲ್ಲರಿಗೆ ಜೀವನ ಕೊಡುತ್ತದೆ ಹಾಗೂ ಪೃಥ್ವಿ ಸಂಪೂರ್ಣ ಜಗತ್ತನ್ನು ಸದಾ ಧರಿಸಿಕೊಂಡಿದೆ. ಶಿವನ ಆಜ್ಞೆಯು ಸಮಸ್ತ ದೇವತೆಗಳಿಗೂ ಅನುಲಂಘನೀಯವಾಗಿದೆ. ಅದರಿಂದಲೇ ಪ್ರೇರಿತನಾದ ದೇವೇಂದ್ರನು ದೇವತೆಗಳ ಪಾಲನೆ, ದೈತ್ಯರ ದಮನ, 3 ಲೋಕಗಳ ಸಂರಕ್ಷಣೆ ಮಾಡುತ್ತಾನೆ. ವರುಣ ದೇವನು ಸದಾ ಜಲತತ್ವವನ್ನು ಪಾಲಿಸುವ ಮತ್ತು ಸಂರಕ್ಷಣಾ ಕಾರ್ಯವನ್ನು ಮಾಡುತ್ತಾನೆ. ಜೊತೆಗೆ ದಂಡನೀಯ ಪ್ರಾಣಿಗಳನ್ನು ತನ್ನ ಪಾಶದಿಂದ ಬಂಧಿಸುವನು. ಧನದ ಒಡೆಯ ಯಕ್ಷರಾಜ ಕುಬೇರನು ಪ್ರಾಣಿಗಳಿಗೆ ಅವರ ಪುಣ್ಯಕ್ಕನುರೂಪವಾಗಿ ಸದಾ ಧನವನ್ನು ಕೊಡುವನು ಮತ್ತು ಉತ್ತಮ ಬುದ್ಧಿಯುಳ್ಳ ಪುರುಷರಿಗೆ ಸಂಪತ್ತಿನ ಜೊತೆಗೆ ಜ್ಞಾನವನ್ನು ಕರುಣಿಸುತ್ತಾನೆ. ಈಶ್ವರನು ಅಸಾಧು ಪುರುಷರನ್ನು ನಿಗ್ರಹಿಸುವನು ಹಾಗೂ ಆದಿಶೇಷನು ಶಿವನ ಆಜ್ಞೆಯಿಂದಲೇ ತನ್ನ ಮಸ್ತಕದಲ್ಲಿ ಪೃಥ್ವಿಯನ್ನು ಧರಿಸುವನು. ಆ ಶೇಷನನ್ನು ಶ್ರೀಹರಿಯ ತಾಮಸಿ ರೌದ್ರಮೂರ್ತಿ ಎಂದು ಹೇಳಲಾಗಿದೆ. ಅದು ಜಗತ್ತನ್ನು ಪ್ರಳಯ ಮಾಡುವುದಾಗಿದೆ. ಬ್ರಹ್ಮದೇವರು ಶಿವನ ಆಜ್ಞೆಯಿಂದಲೇ ಸಮಸ್ತ ಜಗತ್ತನ್ನು ಸೃಷ್ಟಿಸುವನು.
ತನ್ನ ಇತರ ಮೂರ್ತಿಗಳ ಮೂಲಕ ಪಾಲನೆ ಮತ್ತು ಸಂಹಾರ ಕಾರ್ಯವನ್ನು ಮಾಡುವನು. ಭಗವಾನ್ ವಿಷ್ಣುವು ತನ್ನ ತ್ರಿವಿಧ ಮೂರ್ತಿಗಳ ಮೂಲಕ ವಿಶ್ವದ ಪಾಲನೆ, ಸೃಷ್ಟಿ, ಸಂಹಾರವನ್ನು ಮಾಡುವನು. ವಿಶ್ವಾತ್ಮ ಹರನು ಕೂಡ 3 ರೂಪಗಳಿಂದ ವಿಭಕ್ತನಾಗಿ ಸಂಪೂರ್ಣ ಜಗತ್ತನ್ನು ಸಂಹಾರ, ಸೃಷ್ಟಿ ಮತ್ತು ರಕ್ಷಣೆ ಮಾಡುತ್ತಾನೆ. ಕಾಲವು ಎಲ್ಲರನ್ನೂ ಉತ್ಪನ್ನವಾಗಿಸುವುದು, ಅದೇ ಪ್ರಜೆಗಳ ಸೃಷ್ಟಿ ಮಾಡುತ್ತದೆ ಮತ್ತು ಅದೇ ವಿಶ್ವವನ್ನು ಪಾಲಿಸುತ್ತದೆ. ಇದೆಲ್ಲವೂ ಆ ಮಹಾಕಾಲನ ಆಜ್ಞೆಯಿಂದ ಪ್ರೇರಿತವಾಗಿಯೇ ಮಾಡುತ್ತದೆ. ಭಗವಾನ್ ಸೂರ್ಯನು ಅವನ ಆಜ್ಞೆಯಂತೆ ತನ್ನ 3 ಅಂಶಗಳಿಂದ ಜಗತ್ತನ್ನು ಪಾಲಿಸುತ್ತಾ ತನ್ನ ಕಿರಣಗಳಿಂದ ವೃಷ್ಟಿಗಾಗಿ ಆದೇಶವನ್ನು ಕೊಡುವನು ಹಾಗೂ ಸ್ವತಃ ಆಕಾಶದಲ್ಲಿ ಮೇಘಗಳಾಗಿ ಮಳೆ ಸುರಿಸುವನು. ಚಂದ್ರಭೂಷಣ ಶಿವನ ಶಾಸನವನ್ನು ಒಪ್ಪಿಕೊಂಡೇ ಚಂದ್ರನು ಔಷಧಿಗಳನ್ನು ಪೋಷಿಸುತ್ತಾ ಪ್ರಾಣಿಗಳನ್ನು ಆಹ್ಲಾದಿತರನ್ನಾಗಿಸುವನು. ಜೊತೆಗೆ ದೇವತೆಗಳಿಗೆ ತನ್ನ ಅಮೃತಮಯ ಕಲೆಗಳನ್ನು ಪಾನ ಮಾಡಿಸುವನು. ಆದಿತ್ಯ, ವಸು, ರುದ್ರ, ಅಶ್ವಿನಿ ಕುಮಾರರು, ಮರುದ್ಗಣರು, ಆಕಾಶಚಾರಿ ಋಷಿಗಳು, ಸಿದ್ಧರು, ನಾಗರು, ಮನುಷ್ಯರು, ಮೃಗ, ಪಶು, ಪಕ್ಷಿ, ಕೀಟ ಮೊದಲಾದವುಗಳು, ಸ್ಥಾವರ ಪ್ರಾಣಿ, ನದಿಗಳು, ಸಮುದ್ರ, ಪರ್ವತ, ವನ, ಸರೋವರ, ಅಂಗಗಳ ಸಹಿತ ವೇದಶಾಸ್ತ್ರ, ಮಂತ್ರ, ವೈದಿಕ ಸ್ತೋತ್ರ, ಯಜ್ಞಾದಿಗಳು, ಕಾಲಾಗ್ನಿಯಿಂದ ಹಿಡಿದು ಶಿವನವರೆಗಿನ ಭುವನಗಳು, ಅವುಗಳ ಅಧಿಪತಿಗಳು, ಅಸಂಖ್ಯ ಬ್ರಹ್ಮಾಂಡಗಳು, ಅವುಗಳ ಆವರಣ, ವರ್ತಮಾನ, ಭೂತ, ಭವಿಷ್ಯ, ದಿಶೆ, ವಿದಿಶೆಗಳು, ಕಲಾ ಆದಿಕಾಲದ ಬೇರೆ ಬೇರೆ ಭೇದಗಳು ಹಾಗೂ ಈ ಜಗತ್ತಿನಲ್ಲಿ ಕಂಡುಬರುವ ಕೇಳುವ ಎಲ್ಲವೂ ಭಗವಾನ್ ಶಂಕರನ ಆಜ್ಞೆಯ ಬಲದಿಂದಲೇ ನೆಲೆಗೊಂಡಿದೆ. ಅವನ ಆಜ್ಞೆಯ ಬಲದಿಂದಲೇ ಪೃಥ್ವಿ, ಪರ್ವತ, ಮೇಘ, ಸಮುದ್ರ, ನಕ್ಷತ್ರಗಣ, ಇಂದ್ರಾದಿ ದೇವತೆಗಳು, ಸ್ಥಾವರ ಜಂಗಮ ಅಥವಾ ಜಡ ಚೇತನ ಎಲ್ಲದರ ಸ್ಥಿತಿ ಇರುವುದು. ಇಲ್ಲಿಗೆ ಅಧ್ಯಾಯ 2 ಸಂಪೂರ್ಣವಾಯಿತು.